ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಬಿಸಿ ಬಿಸಿ ಮಟನ್ ಪುಲಾವ್ ಮಾಡೋಣ. ಸೊ ಬೆಳಗ್ಗೆ ಈ ವೆದರ್ಗೆ ಮಟನ್ ಪುಲಾವ್ ತಿನ್ನೋ ಮಜಾನೇ ಬೇರೆ. ಇದೆಲ್ಲ ಇಂಗ್ರೀಡಿಯೆಂಟ್ಸ್ ನೋಟ್ ಮಾಡ್ಕೊಂಬಿಡಿ. ಫಸ್ಟು ಬಾಣಲಿಗೆ ಜಿಂಜರ್, ಗಾರ್ಲಿಕ್, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಕಾಯಿ ತುರಿ ಮತ್ತು ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು ಎಲ್ಲ ಹಾಕಬೇಕು. ಮತ್ತೆ ಫ್ರೈ ಮಾಡ್ಕೊಬೇಕು. ನೆಕ್ಸ್ಟು ಕೊರಿಯಂಡರ್ ಲೀವ್ಸ್ನ ಆ್ಯಡ್ ಮಾಡಬೇಕು ಆ್ಯಂಡ್ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಬೇಕು. ಇವಾಗ ಮಿಂಟ್ ಲೀವ್ಸ್ ಆ್ಯಡ್ ಮಾಡಬೇಕು. ಚೆನ್ನಾಗಿ ಫ್ರೈ ಮಾಡಿ ಇದನ್ನೆಲ್ಲ ತಣ್ಣಗಾದ್ಮೇಲೆ ಫೈನ್ ಪೇಸ್ಟ್ ಮಾಡಬೇಕು. ಇವಾಗ ಇನ್ನೊಂದು ಕುಕ್ಕರಲ್ಲಿ ಎಣ್ಣೆ ಹಾಕಿ ಅದಕ್ಕೆ ಈರುಳ್ಳಿ ಹಾಕಿ ಫ್ರೈ ಮಾಡಬೇಕು, ಗೋಲ್ಡನ್ ಬ್ರೌನ್ ಆಗೋ ತನಕ. ಚೆನ್ನಾಗಿ ಫ್ರೈ ಆದಮೇಲೆ ಟೊಮ್ಯಾಟೊ ಹಾಕೋಬೇಕು. ನಾವಿಲ್ಲಿ ಕಸೂರಿ ಮೇಥಿನೂ ಆ್ಯಡ್ ಮಾಡಿದ್ವಿ, ಬಟ್ ಇಟ್ ಈಸ್ ಆಪ್ಷನಲ್. ನಿಮ್ಗೆ ಬೇಕು ಅಂದರೆ ಆ್ಯಡ್ ಮಾಡ್ಕೊಬಂದು, ಇಲ್ಲಾಂದರೆ ಇಲ್ಲ. ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಮಟನ್ ಹಾಕ್ಕೊಳ್ತಾ ಇದ್ದೀವಿ. ಚೆನ್ನಾಗಿ ಫ್ರೈ ಮಾಡಬೇಕು ಮಟನ್ ಹಾಕ್ಬಿಟ್ಟು. ಮಟನ್ ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ದೆನ್ ನಾವೇನು ಫೈನ್ ಪೇಸ್ಟ್ ಮಾಡಿರ್ತೀವಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇಲ್ಲಿ 1 kg ಮಟನ್ ಆ್ಯಂಡ್ 1 kg ರೈಸ್ ಯೂಸ್ ಮಾಡಿದ್ದೀವಿ. 1:2 ವಾಟರ್ ಹಾಕಬೇಕು. ವಾಟರ್ ಹಾಕಿ ಇದು ಚೆನ್ನಾಗಿ ಕುದ್ದಾದಮೇಲೆ ರೈಸ್ ಆ್ಯಡ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದಮೇಲೆ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 1 ವಿಸಿಲ್ ಆಗಬೇಕು. 1 ವಿಸಿಲ್ ಆದಮೇಲೆ ಬಿಸಿ ಬಿಸಿ ಮಟನ್ ಪುಲಾವ್ ರೆಡಿ. ಈ ಮಟನ್ ಪುಲಾವ್ಗೆ ಒಳ್ಳೆ ಮಟನ್ ಗ್ರೇವಿ, ಪಕ್ಕದಲ್ಲಿ ಮೊಸರು ಬಜ್ಜಿ, ಸೌತೆಕಾಯಿ ಮತ್ತು ನಿಂಬೆ ಇಟ್ಕೊಂಬಿಟ್ರೆ ಆಹಾ, ಸೂಪರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.